ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರ ಪೈಪಿಂಗ್ ಮಾಡೋದಕ್ಕೆ ಎಲ್ರು ಜಾಸ್ತಿ ಜನ ಕಮೆಂಟ್ ಮಾಡಿ ತಿಳಿಸಿದ್ರಿ, ಪೈಪಿಂಗ್ ಯಾವ ತರ ಮಾಡೋದು ತಿಳಿಸ್ಕೊಡ್ರಿ ಅಂತ ಹೇಳಿ. ನೋಡ್ರಿ ಇಲ್ಲಿ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದೈತೆ ಪೈಪಿಂಗ್. ನಾ ಬೇರೆ ಕಲರ್ ಕೊಟ್ಟಿದ್ದೀನಿ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಲಿ ಅನ್ನೋದಕ್ಕೆ ಈ ಬ್ಲೌಸ್ ಇಂದು ಪೈಪಿಂಗ್ ಕೊಟ್ಟಿಲ್ಲ. ನಾನು ಸ್ವಲ್ಪ ಕ್ಲಿಯರ್ ಆಗಿ ಕಾಣ್ಲಿ ಅಂತ ಈ ತರ ಬೇರೆ ಕಲರ್ ಅಲ್ಲಿ ಪೈಪಿಂಗ್ ನ ಕೊಟ್ಟಿದ್ದೀನಿ. ಲೈನಿಂಗ್ ಕ್ಲಾತ್ ಬ್ಲೌಸ್ಗೆ ಆದ್ರೂ ಇರ್ಲಿ, ಇಲ್ಲ ಸಾದಾ ಬ್ಲೌಸ್ಗಾದ್ರೂ ಇರ್ಲಿ, ಇದೇ ತರನ ಮೆಥಡ್ ನ ಫಾಲೋ ಮಾಡಿ ಬನ್ನಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ರಿ, ನಾನು ಇವಾಗ ಪೈಪಿಂಗ್ ನ ಯಾವ ತರ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಇದೇ ಬಟ್ಟೆ ತಗೊಂಡು ಪೈಪಿಂಗ್ ಮಾಡ್ಬೇಕಂತ ಅನ್ಕೊಂಡೆ, ಬಟ್ ನಿಮ್ಗ ಕ್ಲಿಯರ್ ಆಗಿ ಅರ್ಥ ಆಗಂಗಿಲ್ಲ. ಕಲರ್ ಬೇರೆ ಕಂಡ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ತೈತಿ ಅಂತೇಳಿ ನಾನು ಬ್ಲ್ಯಾಕ್ ಪೀಸ್ ತಗೊಂಡು ಇದಕ್ಕೆ ಪೈಪಿಂಗ್ ಮಾಡ್ತೀನಿ. ಯಾಕಂದ್ರೆ ಇದು ಸೀರೆ ಒಳಗೆ ಐತಿ, ಇದು ಬ್ಲ್ಯಾಕ್ ಕಲರ್, ಹಂಗಾಗಿ ಮ್ಯಾಚ್ ಆಗುತ್ತೆ ಅಂತೇಳಿ ನಿಮಗೂ ಕೂಡ ಕ್ಲಿಯರ್ ಆಗಿ ಕಾಣಿಸ್ಲಿ ಮತ್ತೆ ಅರ್ಥ ಆಗ್ಲಿ ಅನ್ನೋದಕ್ಕೆ ಬೇರೆ ಪೀಸಲ್ಲಿ ನಾನು ಪೈಪಿಂಗ್ ಮಾಡಿ ತಿಳಿಸ್ಕೊಡಕತ್ತೀನಿ. ನೀವು ಪೈಪಿಂಗ್ ಮಾಡೋದಿದ್ರೆ ಅದೇ ಬಟ್ಟೆ ತಗೊಂಡು ಪೈಪಿಂಗ್ ನ ಮಾಡ್ರಿ. ಮೆಥಡ್ ಅಷ್ಟೇ, ಇದನ್ನ ನೀವು ಫಾಲೋ ಮಾಡ್ರಿ. ಫಸ್ಟ್ ನೋಡ್ರಿ, ನಾವಿವಾಗ ಇಷ್ಟು ಬೆನ್ನು ನಾವು ರೆಡಿ ಮಾಡಿರ್ತೀವಿ, ಅಂದ್ರೆ ಬ್ಯಾಕ್ ಪಾರ್ಟ್ ರೆಡಿ ಮಾಡಿರ್ತೀವಿ, ಮತ್ತೆ ಫ್ರಂಟ್ ಪಾರ್ಟ್ ಅನ್ನು ರೆಡಿ ಮಾಡಿರ್ತೀವಿ. ಫ್ರಂಟ್ ಪಾರ್ಟ್ಗೆ ಮತ್ತೆ ಬ್ಯಾಕ್ ಪಾರ್ಟಿಗೆ ಬೇರೆ ಬೇರೆ ತರ ನಾವು ಪೈಪಿಂಗ್ ಏನ್ ಮಾಡೋದಿರೋದಂಗಿಲ್ಲ, ಸೇಮ್ ಇದೇ ತರನ ಮೆಥಡ್ ಇರುತ್ತೆ. ಅದೇ ರೀತಿನ ಫಾಲೋ ಮಾಡ್ಕೋರಿ. ನಾನು ಇವಾಗ ಬ್ಯಾಕ್ ಪಾರ್ಟಿಗೆ ಯಾವ ತರ ಪೈಪಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಲೈನಿಂಗ್ ಕ್ಲಾತ್ ಬ್ಲೌಸ್ಗೆ ಯಾವ ತರ ಪೈಪಿಂಗ್ ಮಾಡೋದು ಅಂತೇಳಿ ತುಂಬಾ ಜನ ಕೇಳಿದ್ರಿ. ಬರ್ರಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ನೋಡ್ರಿ, ಯಾವ್ದಕ್ಕಾದ್ರೂ ನಾವು ಪೈಪಿಂಗ್ ಮಾಡ್ಲಿ, ಫಸ್ಟ್ ನಾವು ಕ್ರಾಸ್ ಪೀಸ್ ಮೇಲೆ ಬಟ್ಟೆನ ಕಟಿಂಗ್ ನ ಮಾಡ್ಕೋಬೇಕು. ಹಂಗಾದ್ರೆ ನಮ್ ಪೈಪಿಂಗ್ ನೀಟಾಗಿ ಬರುತ್ತೆ. ನಾವು ಸ್ಟ್ರೇಟ್ ಆಗಿ ಬಟ್ಟೆ ತಕೊಂಡ್ರೆ ಏನಾಗ್ತೈತಿ, ನಮ್ಗಲ್ಲಿ ರಿಂಗ್ ರಿಂಗ್ ತರ ಆಗ್ಬಿಡುತ್ತೆ ಪೈಪಿಂಗ್ ಮಾಡುವಾಗ. ಹಂಗಾಗಿ ಆಲ್ಮೋಸ್ಟ್ ನೀವು ಯಾವ ಬ್ಲೌಸ್ಗೆ ಆದ್ರೂ ಪೈಪಿಂಗ್ ಮಾಡ್ರಿ, ಕ್ರಾಸ್ ಪೀಸ್ ಮೇಲೆ ನೀವು ಬಟ್ಟೆನ ಕಟಿಂಗ್ ಮಾಡ್ಕೋರಿ. ಇವಾಗ ಕ್ರಾಸ್ ಪೀಸ್ ಮೇಲೆ ಮಾಡ್ಕೊಳ್ಳೋದಕ್ಕೆ ಒಬ್ಬೊಬ್ರಿಗೆ ಕಷ್ಟ ಆಗ್ತಿರ್ತೈತಿ, ಬರ್ತಿರಲ್ಲ ಅವರಿಗೆ ನಾನು ಈಸಿಯಾಗಿ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ನಿಮ್ಗೆ. ಈ ತರ ಸ್ಕೇಲ್ ಇರುತ್ತಲ್ಲ, ಸ್ಕೇಲ್ ತಗೋರಿ. ಇದನ್ನ ಈ ತರ ಕ್ರಾಸ್ ಮೇಲೆ ಇಟ್ಕೋರಿ. ಇಟ್ಕೊಂಡು ಫಸ್ಟ್ ಲೈನ್ ಹಾಕ್ರಿ. ತರ ನಿಮ್ ಬ್ಲೌಸ್ಗೆ ಬಟ್ಟೆ ಎಷ್ಟು ಬೇಕಾಗ್ತೈತಿ ನೋಡ್ರಿ, ಅದ್ರ ಮೇಲೆ ನೀವು ಪೀಸ್ ಎಷ್ಟು ಬೇಕಾಗ್ತಾವ ಅಷ್ಟು ಕಟಿಂಗ್ ಮಾಡ್ಕೋರಿ. ನೋಡ್ರಿ, ಈ ತರ ನಾವು ಲೈನ್ ಹಾಕೊಂಡು ಕಟಿಂಗ್ ಮಾಡ್ಕೊಂಡ್ರೆ ಇವು ಕ್ರಾಸ್ ಮೇಲೆ ಕರೆಕ್ಟ್ ಆಗಿ ಬರುತ್ತೆ. ಮತ್ತೆ ಇದು ಸ್ಕೇಲ್ ನೋಡ್ಕೋರಿ, ಪಟ್ಟಿ ಎಷ್ಟೈತೆ ಅಂತೇಳಿ. ಕೆಲವೊಬ್ರು ಚಿಕ್ಕದಿತ್ತು ಅಂತಂದ್ರೆ ನೀವು ಒಂದ್ ಸ್ವಲ್ಪ ಒಂದು 1.5 ಇಂಚ್ ಅಷ್ಟು ಆಗ್ಬೇಕು ನಮ್ಗಿದು ಬಟ್ಟೆ. ಆಲ್ಮೋಸ್ಟ್ ಆ ತರ ನೀವು ಆಗೋ ತರ ನೀವು ಡಿಫ್ರೆನ್ಸ್ ಅಲ್ಲಿ ಕಟಿಂಗ್ ಮಾಡ್ಕೊರಿ. ಇಲ್ಲ ಅಂತಂದ್ರೆ ಸ್ವಲ್ಪ ಚಿಕ್ಕ ಸ್ಕೇಲ್ ಇಟ್ಟು ಮತ್ತೆ ನೀವು ಏನಾದ್ರು ಈ ತರ ಲೈನ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಫೋಲ್ಡ್ ಮಾಡೋದಕ್ಕೆ ಬಟ್ಟೆ ಕಡಿಮೆ ಬೀಳ್ತೈತಿ, ಫಿನಿಶಿಂಗ್ ನೀಟಾಗಿ ಬರಂಗಿಲ್ಲ. ಕರೆಕ್ಟ್ ಆಗಿ ಸ್ವಲ್ಪ ನೀವು ಸ್ಕೇಲ್ ತಗೊಳ್ಳುವಾಗ ಈ ತರದ್ ನೋಡಿ ತಗೊಂಡ್ಬಿಡ್ರಿ, ಹಂಗಾದ್ರೆ ನಿಮ್ಗೆ ಈಸಿ ಆಗ್ತೈತಿ. ಇವಾಗ ಇದನ್ನ ಕಟಿಂಗ್ ಮಾಡ್ಕೋರಿ. ಇವಾಗ ನೋಡ್ರಿ, ಇಲ್ಲಿ ನಮಗ ಮುಂಭಾಗದಾಗ ಈ ತರ ಶೇಪ್ ನ ಅಪೋಸಿಟ್ ಇಟ್ಕೊಂಡು ಹೊಲಿಗೆ ಹಾಕೋಬೇಕು. ನೋಡ್ರಿ, ನಾ ಯಾವ ತರ ತೋರ್ಸತ್ತೀನಿ ಇದೇ ತರಾನೇ ನೀವು ಅಪೋಸಿಟ್ ಇಟ್ಕೊಂಡು ಹೊಲಿಗೆ ಹಾಕೋರಿ. ನೋಡ್ರಿ, ಇಲ್ಲಿ ಏನಾಯ್ತು ಅಂತಂದ್ರ ಬಟ್ಟೆ ಇಲ್ಲಿ ಹೆಚ್ಚು ಕಡಿಮೆ ಆಯ್ತು. ಈ ತರ ಆದ್ರೂ ನಮ್ಗ ಫಿನಿಶಿಂಗ್ ನೀಟಾಗಿ ಬರಂಗಿಲ್ಲ. ಒಂದ್ಸರಿ ಬಿಚ್ಚಾಕೋರಿ.
ಇನ್ನೊಂದ್ ಸ್ವಲ್ಪ ಕ್ರಾಸ್ ಮೇಲೆ ಮಾಡ್ಕೊಂಡು ಸ್ವಲ್ಪ ಈ ತರ ನೋಡ್ರಿ. ಇವಾಗ ಕರೆಕ್ಟ್ ಆಗಿ ಬಂತು. ಈ ತರ ಬರ್ಬೇಕು ನಮಗ ಹೊಲಿಗೆ ಹಾಕಿದಾಗ. ಆ ತರ ನೋಡ್ಕೊಂಡು ನೀವು ಹೊಲಿಗೆನ ಹಾಕೋರಿ. ನೆಕ್ಸ್ಟ್ ಇನ್ನೊಂದ್ ಪೀಸ್ನು ಅದೇ ತರ ಸೇಮ್ ಜಾಯಿಂಟ್ ಮಾಡ್ಕೋರಿ. ನೆಕ್ಸ್ಟ್ ಇವಾಗ ಒಂದ್ ಸೈಡ್ ಫೋಲ್ಡ್ ಮಾಡ್ಕೋರಿ. ನೆಕ್ಸ್ಟ್ ಇವಾಗ ನೋಡ್ರಿ, ಇಲ್ಲಿ ನೆಕ್ ಹತ್ರ ಶೇಪ್ ಕರೆಕ್ಟ್ ಆಗಿದ್ರೆ ಸರಿ, ಇಲ್ಲಾಂದ್ರೆ ಒಂದ್ಸಾರಿ ಸ್ಟ್ರೇಟ್ ಆಗಿ ಈ ತರ ಕಟಿಂಗ್ ಮಾಡ್ಕೋರಿ. ಮತ್ತೆ ತುಂಬಾ ಬಟ್ಟೆನ್ ಕಟಿಂಗ್ ಮಾಡ್ಬೇಡ್ರಿ. ಇವಾಗ ಅಟ್ಯಾಚ್ ಮಾಡ್ತಾ ಬರ್ರಿ ಇದಕ್ಕೆ. ಈ ತರ ಅಟ್ಯಾಚ್ ಮಾಡಿದ್ಮೇಲೆ ಇಲ್ಲಿ ನೋಡ್ರಿ, ಚಿಕ್ಕದಾಗಿ ನಮ್ಗ ಪೈಪಿಂಗ್ ತರ ಬರ್ಬೇಕು. ಆ ತರ ನೀವು ಬಟ್ಟೆ ಫೋಲ್ಡ್ ಮಾಡಿ ಹೊಲಿಗೆನ ಇಲ್ಲಿ ಹಾಕ್ಬೇಕು. ಇಲ್ಲಿ ನೋಡ್ರಿ, ಆಲ್ರೆಡಿ ನಮ್ಗೆ ಕಾಣಿಸ್ತೈತಿ ನಾವ್ ಎಲ್ಲಿ ಸ್ಟಿಚ್ ಮಾಡಿದೀವಿ. ಈ ಲೈನ್ ಹಾಕಿರ್ತೀವಲ್ಲ, ಈ ಸ್ಟಿಚಿಂಗ್ ನಮ್ಗೆ ಕಾಣಿಸ್ತೈತಿ. ಕರೆಕ್ಟ್ ಆಗಿ ಒಂದು ಈ ತರ ನೀಟಾಗಿ ಫೋಲ್ಡ್ ಮಾಡ್ರಿ. ಇಲ್ಲಿ ಒಂದ್ ಸಣ್ಣ ಪೈಪಿಂಗ್ ತರ ಬರ್ಬೇಕು. ಆ ತರ ಫೋಲ್ಡ್ ಮಾಡಿದ್ಮೇಲೆ ಹೊಲಿಗೆ ನಮ್ಗ ಕರೆಕ್ಟ್ ಆಗಿ ಇಲ್ಲೇ ಬೀಳ್ಬೇಕು. ಈ ತರ ನೀವು ಹಾಕ್ತಾ ಹೋಗ್ಬೇಕು. ನೋಡ್ರಿ,
ಪೈಪಿಂಗ್ ಎಷ್ಟು ನೀಟಾಗಿ ಬಂತು ಅಂತೇಳಿ. ಈ ತರ ನೀವು ನೀಟಾಗಿ ಪೈಪಿಂಗ್ ನ ಮಾಡೋದನ್ನ ಕಲಿಬೇಕು. ನೋಡ್ರಿ ಇಲ್ಲಿ ತೋರ್ಸಾತೀನಿ ನೋಡ್ರಿ. ನೋಡ್ರಿ ಬ್ಯಾಕ್ ಸೈಡ್ನು ಎಷ್ಟು ನೀಟಾಗಿ ಬಂದೈತಿ. ಈ ತರ ನಮ್ಗ ಎರಡು ಸೈಡ್ನು ಫಿನಿಶಿಂಗ್ ನೀಟಾಗಿ ಬರ್ಬೇಕು. ಆ ತರ ನಾವು ಪೈಪಿಂಗ್ ನ ಮಾಡ್ಕೋಬೇಕು. ವಿಡಿಯೋ ಇಷ್ಟ ಆಯ್ತಂದ್ರ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.